ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ. 6 ಜಿಲ್ಲೆಗಳಲ್ಲಿ ಮುಂಗಾರು ಆರ್ಭಟ ಹೆಚ್ಚಾಗಲಿದ್ದು ರೆಡ್ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ. ಮಲೆನಾಡು ಮತ್ತು ಕೆಲವೊಂದಿಷ್ಟು ದಾವಣಗೆರೆ ಸೇರಿದಂತೆ ವರ್ಷಧಾರೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಭಾರಿ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಜೂನ್ 12ರಿಂದ 15ರವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಅಲರ್ಟ್ ಘೋಷಣೆ ಮಾಡಿದೆ. ಬೆಳಗಾವಿ, ಧಾರವಾಡ, ಗದಗದಲ್ಲೂ ಜೂನ್ 12ರಿಂದ ಅಂದರೆ ಜೂನ್ 12ಕ್ಕೆ ಅಂದರೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಸೇರಿದಂತೆ ಮುಂದಿನ 4 ದಿನಗಳವರೆಗೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇರೋದರಿಂದಾಗಿ ಈ ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ನಗರದಂದರೆ ಬೆಂಗಳೂರು ನಗರ ನೋಡೋದಾದರೆ ಬೆಂಗಳೂರು ನಗರದಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ವಾರದಿಂದ ಕ್ಷೀಣವಾಗಿದ್ದಂತಹ ಮುಂಗಾರು ಮಳೆ ಬಿರುಸುಗೊಂಡಿದ್ದು ನಿನ್ನೆ ರಾತ್ರಿಯೂ ಕೂಡ ಅಷ್ಟೇ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಅಲ್ಲಲ್ಲಿ ಒಂಚೂರು ಗಿಡಮರಗಳು ಏನಂತಂದರೆ ಕುಸಿದಿರುವಂತಹ ಬಿದ್ದಿರುವಂತಹ ವರದಿಗಳು ಹೇಳ್ತಾ ಇದ್ದಾವೆ. ಆದರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಮತ್ತೆ ಈ ವರುಣನ ಅಬ್ಬರದಿಂದಾಗಿ ಕೆಲವೊಂದಿಷ್ಟು ಕಡೆಗಳಲ್ಲಿ ರಸ್ತೆ ಮೇಲೆ ನೀರು ನಿಂತಿರೋದು ಅವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ಇವತ್ತಿನಿಂದ ಈ ಕ್ಷಣದಿಂದ ಇವತ್ತು ಬೆಳಗ್ಗೆಯಿಂದಲೇ ಕೆಲವೊಂದಿಷ್ಟು ಕಡೆಗಳಲ್ಲಿ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಭಾರಿ ಮಳೆ ಸುರಿತಾ ಇರೋದ್ರಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನೆರಡು ದಿನ ಭಾರಿ ಮಳೆಯ ಅಲರ್ಟ್ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೋಡ ಕವಿದ ವಾತಾವರಣದೊಂದಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇರೋದ್ರಿಂದಾಗಿ ಹವಾಮಾನ ಇಲಾಖೆ ಬೆಂಗಳೂರು ನಗರಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮುಂದಿನ ಜೂನ್ 13ರಿಂದ 14ರವರೆಗೆ ಸಾಧಾರಣ ಮಳೆಯಾದರೆ ಜೂನ್ 16ರಂದು ಜೋರು ಮಳೆ ಸುರಿಯಲಿದೆ. ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಲಿದೆ ಅಂತ ಹೇಳಲಾಗಿದೆ. ಗರಿಷ್ಠ ತಾಪಮಾನ 30 ಇದ್ರೆ 21 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ತಾಪಮಾನ ಇರಲಿದೆ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆಯಾಗಿದೆ ಅಂತಂದರೆ ಕೆಲವೊಂದಿಷ್ಟು ಕಡೆಯಲ್ಲಿ ನಾಗೇನಹಳ್ಳಿಯಲ್ಲಿ 20, ಹೊರಮಾವು 16, ಬಸವಪುರ 14, ಪುಲಕೇಶಿನಗರ 13 ಸೆಂಟಿಮೀಟರ್ ಜೊತೆಗೆ ವಿದ್ಯಾರಣ್ಯಪುರದಲ್ಲಿ 12 ಸೆಂಟಿಮೀಟರ್, HAL ವಿಮಾನ ನಿಲ್ದಾಣದಲ್ಲಿ ಅಂದರೆ 11 ಸೆಂಟಿಮೀಟರ್ನಷ್ಟು ಮಳೆ ಸುರಿದಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿರೋದ್ರಿಂದಾಗಿ ಸ್ವಲ್ಪ ಹೊರಗಡೆ ಹೋಗಬೇಕಾದ್ರೆ ಜಾಗರೂಕರಾಗಿ. ಯಾಕಂತಂದರೆ ಈಗ ಏನು ಗುಂಡಿಗಳೆಲ್ಲ ತೆರೆದಿವೆ. ಮೊನ್ನೆ ಅಷ್ಟೇ ನಾನು ನೋಡ್ತಾ ಇದ್ದೆ, ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಈ ಪ್ಯಾಚಿಂಗ್ ಕಂಪನಿ ನಡೀತಾ ಇತ್ತು. ಪ್ಯಾಚ್ ಹಾಕ್ತಾರಲ್ಲ, ಆ ಪ್ಯಾಚ್ ಹಾಕಿ ಇನ್ನೂ ಸರಿದಿಲ್ಲ ಅಲ್ಲಿನ ಕಾರ್ಮಿಕರು, ಪ್ಯಾಚ್ ಹಾಕಿ ಹೊರಗಡೆ ಹೋಗಿಲ್ಲ. ಅಷ್ಟೊತ್ತಿಗಾಗಲೇ ಮಳೆ ಬಂದುಬಿಡ್ತು. ಈ BBMP ಅವ್ರಿಗೂ ಮತ್ತು ಹವಾಮಾನದ ಇಲಾಖೆಯವ್ರಿಗೂ ಏನೋ ಒಂದು ನಂಟಿದೆ ಅಂತ ಅನ್ಸುತ್ತೆ. ಪ್ರಕೃತಿಗೂ ಮಳೆಗೂ ಏನೋ ಒಂದು ನಂಟಿದೆ ಅಂತ ಅನ್ಸುತ್ತೆ. ಪಾಪ ಅವರು ಕೆಲಸ ಮಾಡಿ ಹೋಗ್ತಾರೆ, ಮಳೆ ಬಂದುಬಿಡುತ್ತೆ. ಈ ಕೆಲಸ ಮಾಡಿಲ್ಲ ಅಂತಂದ್ರೆ ಹಿಂಗೆ ಹೇಳ್ತೀರಾ? ಅದಕ್ಕೆ BBMP ಅವರು ಹವಾಮಾನ ಇಲಾಖೆಯೊಂದಿಗೆ ಒಂದು ಸ್ವಲ್ಪ ಮಾತುಕತೆ ಮಾಡ್ಕೊಳ್ಳಿ. ಈಗ ಪ್ಯಾಚಿಂಗ್ ನಡೀತಾ ಇದೆ, ಏನೋ ಕೆಲಸ ನಡೀತಾ ಇದೆ, ಯಾವಾಗ ಮಳೆ ಬರುತ್ತೆ ಅಂತ ಒಂಚೂರು ಮೊದಲೇ ಮುಂದಾಲೋಚನೆ ಮಾಡಿಕೊಂಡು ಆಮೇಲೆ ಕೆಲಸ ಮಾಡಿ. ಇಲ್ಲ ಅಂತಂದರೆ ನೀವು ಹೋಗ್ತೀರಾ, ಮಳೆ ಬರುತ್ತೆ, ಕಿತ್ಕೊಂಡು ಹೋಗ್ಬಿಡತ್ತೆ, ಜನ ಮತ್ತೆ ಬೊಬ್ಬೆ ಹೊಡಿತಾರೆ. ಸೊ ಹೀಗಾಗಿ ಒಂಚೂರು ಕೆಲಸ ಮಾಡಬೇಕಾದ್ರೆ ಟೆಕ್ನಿಕಲಿ ಥಿಂಕ್ ಮಾಡಿ ಕೆಲಸ ಮಾಡಿ. ಇಲ್ಲ ಅಂತಂದರೆ ಎಷ್ಟು ಜನರ ಬಲಿ ತಗೊಳ್ತಿರೋ ಗೊತ್ತಿಲ್ಲ. BBMP ಅವರು ಎಷ್ಟು ಜನ ಈ ಮಳೆಗಾಲದಲ್ಲಿ ಎಷ್ಟು ಜನ ಸತ್ತೋಗ್ಬಿಡ್ತಾರಂತ ಗೊತ್ತಾಗ್ತಿಲ್ಲ. ಎಲ್ಲ ಕಡೆ ರೋಡ್ಗಳೆಲ್ಲ ಸತ್ಯನಾಶವಾಗಿ ಹೋಗ್ಬಿಟ್ಟಿದ್ದಾವೆ. ನೀವು ಬಂದ್ರಿ ಆ ಕಡೆ ಹಿಂದೆ ಮಳೆ ಸುರಿತಾ ಇರುತ್ತೆ, ಬೇರೆ ಏರಿಯಾದಲ್ಲಿ ಮಳೆ ಸುರಿತಾ ಇರುತ್ತೆ, ಇವರು ಪ್ಯಾಚಿಂಗ್ ಕಂಪ್ನಿಯನ್ನು ಮಾಡ್ತಾರೆ, ಪ್ಯಾಚಿಂಗ್ ಕೆಲಸ ಮಾಡ್ತಾರೆ. ಸೊ ಹೀಗಾಗಿ ಒಂಚೂರು ಕೆಲಸ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಿ. ಯಾಕಂತಂದರೆ ಇವೆಲ್ಲ ಏನಂತಂದರೆ ಇನ್ನು ನೀವು ಎಷ್ಟೇ ಪ್ಯಾಚ್ ಮಾಡಿದ್ರೂ ಕೂಡ ಅದೇನು ಸರಿ ಹೋಗಲ್ಲ.